ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಎಪಿಸೆಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತು ನೀವು ಇದರಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಬೋರ್ಡ್ ಅವರು ನಿಮಗೆ ಎಲ್ಲ ವಿಷಯಗಳ ಮೇಲೆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ. ಇವತ್ತು ನೀವು ನಿಮಗೆ SLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 2 ಮಾಡೆಲ್ ಕ್ವೆಶ್ಚನ್ ಪೇಪರ್ 2ನ ಕೀ ಉತ್ತರ ನೋಡ್ತಾ ಹೋಗೋಣ. ಸೊ ಈಗಾಗಲೇ ಚಾನಲ್ ನಿಮಗೆ ಮಾಡೆಲ್ ಕ್ವೆಶ್ಚನ್ 1ರ ಕೀ ಆನ್ಸರ್ ಹಾಕಿರ್ತೀನಿ. ಓಕೆ, ಇನ್ನೂ ಯಾರು ನೋಡ್ಕೊಂಡಿಲ್ಲ ನೋಡ್ಕೊಳ್ಳಿ. ಕೀ ಆನ್ಸರ್ 1 ಮಾಡೆಲ್ ಕ್ವೆಶ್ಚನ್ 1ರ ಕೀ ಆನ್ಸರ್ ಹಾಕಿರ್ತೀವಿ, ನೋಡ್ಕೊಳ್ಳಿ. ಚಾನಲ್ ಪ್ಲೇಸ್ ಇದೆ ಒಂದು SLC ಅಂತ, ಅಲ್ಲಿ ಪ್ಲೇಸ್ಟಲ್ಲಿ ನಿಮಗೆ ವಿಡಿಯೋ ಸಿಗ್ತದೆ, ನೋಡ್ಕೊಳ್ಳಿ. ಜೊತೆಗೆ ಇದು ಬಂದ್ಬಿಟ್ಟು SLC ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು 2ನೇ ಪ್ರಶ್ನೆ ಪತ್ರಿಕೆ ಇದು. ಸೊ ಇವತ್ತಿನಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ, ಕಂಪ್ಲೀಟ್ ಕ್ವೆಶ್ಚನ್ ಪೇಪರ್ ಕೀ ಆನ್ಸರ್ ಕೊಡ್ತೀನಿ ಒಂದು ವಿಡಿಯೋದಲ್ಲಿ. ಸೊ ಕೊನೆಯವರೆ ತಪ್ಪದೆ ನೋಡಿ, ಇಂಪಾರ್ಟೆಂಟು. ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಷ್ಟು ಇಂಪಾರ್ಟೆಂಟು. ಯಾಕಂದರೆ ಇದೇನು ಪ್ಯಾಟರ್ನಲ್ಲಿ ನಿಮ್ಮನ್ನು ಅನ್ವಯಿಸೋ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡ್ತಾರೆ. ಜೊತೆಗೆ ತುಂಬ ಕ್ವೆಶ್ಚನ್ಸು ರಿಪೀಟ್ ಆಗ್ತವೆ, ಎಲ್ಲ ಬರ್ತಾವೆ ಅಂತ ಹೇಳೋಕ್ಕಾಗಲ್ಲ. ರಿಪೀಟ್ ಆಗೋದಕ್ಕಿಂತ ಹೆಚ್ಚು ನಿಮಗೆ ಪ್ಯಾಟರ್ನ್ ಸೇಮ್ ಇರ್ತದೆ. ಅರ್ಥಾಯ್ತಾ? ಮುಂದೆ ಹೇಳ್ತೀನಿ. ಸೊ ಕೊನೆಯವರೆ ತಪ್ಪದೆ ನೋಡ್ಕೊಳ್ಳಿ, ಹೆಲ್ಪ್ ಆಗ್ತದೆ ನಿಮಗೆ ಅನ್ವಲ್ ಎಕ್ಸಾಮ್ಗೆ. ಪ್ರತಿಯೊಂದು ನೋಡಲೇಬೇಕು, ಅಷ್ಟೊಂದು ಇಂಪಾರ್ಟೆಂಟು. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದಾರಾ ಅಥವಾ ಚಾನಲ್ ಹುಡುಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಿಸಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಮೂವರಲ್ಲಿ ನಿಮಗೆ ಎಲ್ಲ ವಿಷಯಗಳ ಮಾಡೆಲ್ ಕ್ವೆಶ್ಚನ್ ಪೇಪರ್ ಕೀ ಆನ್ಸರ್ ಆಗಿರ್ಬೋದು, ಜಸ್ಟ್ ಕೀ ಆನ್ಸರ್ ಮಾತ್ರವಲ್ಲ, ನಿಮ್ಮನ್ನು ಅನ್ವಲ್ ಎಕ್ಸಾಮ್ಗೆ ಪ್ರತಿ ನಿಮಿಷದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಪ್ರಶ್ನೆಗಳು, ಕ್ವೆಶ್ಚನ್ ಪೇಪರ್ಗಳು ಎಲ್ಲ ಕೂಡ A to Z SLC ವಿಡಿಯೋಗಳು ಇದೊಂದು ಚಾನಲ್ ಬರ್ತವೆ. ಅವೆಲ್ಲ ಬೇಕು ಅಂತಂದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ಇವಾಗಲೇ ಬಂದರೆ ಮಾಡ್ಕೊಂಡು ಹೋಗಿ, ನಿಮಗೆ ಖಂಡಿತ ಗ್ಯಾರಂಟಿ ಕೊಡ್ತೀನಿ. 100% ಯೂಸ್ ಆಗಿ ಆಗ್ತದೆ, ಪಕ್ಕ ಆಗ್ತದೆ, ಮಾಡ್ಕೊಳ್ಳಿ. ಮಾಡಿದ್ರೆ ಜೊತೆಗೆ ವಿಡಿಯೋ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರು ಕೂಡ ಹೆಲ್ಪ್ ಮಾಡಿ, ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇನ್ನೂ ಕಡೆ ಎರಡು ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ನೋಡ್ಕೊಳ್ಳಿ. ಅಲ್ಲಿ ಕಂಪ್ಲೀಟಾಗಿ ಕೀ ಆನ್ಸರ್ ಕೊಟ್ಟಿದ್ದೀನಿ. ಇದು ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಉತ್ತರಗಳು. ಮಾದರಿ ಪ್ರಶ್ನೆ ಪತ್ರಿಕೆ 2, ಸಬ್ಜೆಕ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು, ವಿಷಯ ಸಂಖ್ಯೆ 31E, ಸಮಯ 3 ಗಂಟೆ, ಅಂಕಗಳು 80, ಸಬ್ಜೆಕ್ಟ್ ಕೋಡು 31E, ಟೈಮು 3 ಅವರ್ಸು, ಮ್ಯಾಕ್ಸಿಮಮ್ ಮಾರ್ಕ್ಸು 80 ಮಾರ್ಕ್ಸು. ನೋಡ್ತಾ ಹೋಗೋಣ. ಓಕೆ, ಮೊದಲಾಗಿ ನಿಮಗೆ 4 ಮಲ್ಟಿಪಲ್ ಕ್ವಶನ್ಸ್ ಇರ್ತವೆ, 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಪಿಕ್ಸ್ ಕೇಳ್ತಾರೆ. ಇನ್ಫಿನಿಟಿವ್ ಮೇಲೆ ನಿಮಗೆ ಕ್ವಶನ್ ಪಿಕ್ಸ್ ಬಂದೇ ಬರ್ತದೆ ಅನ್ವಲ್ ಎಕ್ಸಾಮ್ಗೆ. ತುಂಬಾ ಈಸಿ ಪ್ರಶ್ನೆ ನೋಡಿ. ಸೊ ನೋಡೋಣ. ಸೌಂದರ್ಯ ಹೇಳ್ತಾರೆ, ಹಾಯ್ ಶ್ರೀಜನ್ಯ, ಡೂ ಹ್ಯಾವ್ ಎನಿ ಪ್ಲ್ಯಾನ್ಸ್ ಫಾರ್ ದಿಸ್ ವೆಕೇಶನ್? ಅವಾಗ ಶ್ರೀಜನ್ಯ ಹೇಳ್ತಾರೆ, ಎಸ್ ಐ ಆಮ್ ಪ್ಲ್ಯಾನಿಂಗ್ ಎ ಟ್ರಿಪ್ ಟು ಪಾಂಡಿಚೇರಿ ವಿತ್ ಮೈ ಕಸಿನ್ಸ್, ವುಡ್ ಯು ಲೈಕ್ ಟು ಜಾಯಿನ್ ಅಸ್? ಸೌಂದರ್ಯ ಹೇಳ್ತಾರೆ, ವೆಲ್ ಐ ಹ್ಯಾವ್ ಸಮ್ ಅದರ್ ಪ್ಲ್ಯಾನ್ ಫಾರ್ ದಿಸ್ ವೆಕೇಶನ್, ಥ್ಯಾಂಕ್ ಯು. ಇಲ್ಲಿ 4 ಆಪ್ಷನ್ ಕೊಡ್ತಾರೆ. ಎ ಪ್ಲ್ಯಾನಿಂಗ್, ಬಿ ಟು ಜಾಯಿನ್, ಸಿ ಡೂ, ಡಿ ಆಮ್. ತುಂಬಾ ಈಸಿ ನೋಡಿ. ಯಾವಾಗಲೂ ಇನ್ಫಿನಿಟಿವ್ ಹಿಂದೆ ಟು ಅನ್ನೋ ವರ್ಡ್ ಇರ್ತದೆ. ಓಕೆ, 2 ಇಂದ ಸ್ಟಾರ್ಟ್ ಆಗೋದು ಎಲ್ಲ ವರ್ಡ್ಗಳು ಅದು ಇನ್ಫಿನಿಟಿವ್ ಆಗಿರ್ತವೆ. ಓಕೆ, ಇಲ್ಲಿ ಎಲ್ಲಿದೆ? ಟು ಜಾಯಿನ್ ಅಂತ ಇದೆ. ಸೊ ತುಂಬಾ ಈಸಿ ನೋಡಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಇದು ನೆನಪಿಟ್ಕೊಳ್ಳಿ. ಯಾವ ವರ್ಡಿಂದ 2 ಇರ್ತದೆ ಅದು ಇನ್ಫಿನಿಟಿವ್ ಅಂತ ಅರ್ಥ. ಇಲ್ಲಿ ಇರೋದು ಯಾವುದು? ಆಪ್ಷನ್ ಬಿ, ಟು ಜಾಯಿನ್. ಸೊ ಅದರಿಂದ ಇನ್ಫಿನಿಟಿವ್. ತುಂಬಾ ಈಸಿ ಪ್ರಶ್ನೆ. ಅದು 2 ಏನಾದರೂ ಇದ್ದರೆ ನಿಮಗೆ ಅದು ಇನ್ಫಿನಿಟಿವ್ ಆಗಿರ್ತದೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 2, read the given conversation and choose the correct language function for the underlined sentence. ಲ್ಯಾಂಗ್ವೇಜ್ ಫಂಕ್ಷನ್ ಇದ್ರ ಮೇಲೆ ಕೂಡ ನಿಮಗೆ 1 ಮಾರ್ಕ್ಸ್ ಪಿಕ್ಸ್ ಬಂದೇ ಬರ್ತದೆ. ಸೊ ಇದು ಕೂಡ ತುಂಬಾ ಈಸಿ. ನೋಡ್ತಾ ಹೋಗೋಣ. ಅವರು ಒಂದು ಡೈಲಾಗ್ ಕೊಟ್ಟಿರ್ತಾರೆ, ಅಲ್ಲಿ ಅಂಡರ್ಲೈನ್ ಮಾಡಿರ್ತಾರೆ ಡೈಲಾಗ್ನ, ಅದು ನೋಡ್ಕೊಂಡ್ಬಿಟ್ಟು ಹೇಳಬೇಕು. ನಾನು ಡೈರೆಕ್ಟಾಗಿ ಅಂಡರ್ಲೈನ್ ಮಾಡೋ ಡೈಲಾಗ್ನ ಹೇಳ್ತೀನಿ, ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ. ವಿಡಿಯೋನ ಪಾಸ್ ಮಾಡಿ ನೀವು ಕ್ವಶನ್ ವಿತ್ ಆನ್ಸರ್ ನೋಡ್ತಾ ಹೋಗಿ. ಸೊ ಇನ್ನೂ ಕೂಡ ಕಂಪ್ಲೀಟ್ ಕ್ವಶನ್ ಪೇಪರ್ ಕೊಡಬೇಕು ಆನ್ಸರ್ನ, ಅದರಿಂದ ಫಾಸ್ಟಿಗೆ ಹೇಳ್ತಾ ಇರ್ತೀನಿ. ನೀವು ವಿಡಿಯೋನ ಪಾಸ್ ಮಾಡಿಟ್ಟು ಆನ್ಸರ್ ನೋಡ್ಕೊಳ್ಳಿ, ಅಥವಾ ನೀವು ಬರ್ಕೊಡಿದರೆ ವಿಡಿಯೋನ ಪಾಸ್ ಮಾಡಿಟ್ಟು ಬರ್ಕೋಬೋದು. ಟೀಚರ್ ನೋಡಿ ಅಂಡರ್ಲೈನ್ ಮಾಡಿದರೆ, ಲೆಟ್ ಮಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಯು ದೋಸ್ ಕಾನ್ಸೆಪ್ಟ್ ಅಗೇನ್. ಇಲ್ಲಿ ಏನಾಗ್ತದೆ? ಇದು ಆಫರಿಂಗ್ ಹೆಲ್ಪ್, ಸೀಕಿಂಗ್ ಇನ್ಫಾರ್ಮೇಷನ್ನ, ಗಿವಿಂಗ್ ಪರ್ಮಿಷನ್ನ, ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ. ಸರಿಯಾದ ಉತ್ತರ ಆಪ್ಷನ್ ಎ, ಆಫರಿಂಗ್ ಹೆಲ್ಪ್ ಅನ್ನೋದು ಸರಿಯಾದ ಉತ್ತರ. ಅವ್ರೇನು ಹೇಳಿದ್ದಾರೆ? ಹೆಲ್ಪನ್ನು ಆಫರ್ ಮಾಡ್ತಾ ಇದ್ದಾರೆ. ಸೊ ಇದು ಸರಿಯಾದ ಉತ್ತರ. ಇದು ಕೂಡ ಕ್ವಶನ್ ಪಿಕ್ಸ್ ಬಂದೇ ಬರ್ತದೆ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ 3, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸ್ ಮೇಲೆ ಕ್ವಶನ್ ನಿಮಗೆ ಬಂದೇ ಬರ್ತದೆ 1 ಮಾರ್ಕ್ಸು. ಓಕೆ, ನಾನು ಜಸ್ಟ್ ನಿಮಗೆ ಆನ್ಸರ್ ಹೇಳ್ತಾ ಇಲ್ಲ, ಕ್ವಶನ್ ಯಾವ್ದು ಬರ್ತಾವೆ ಅದನ್ನು ಕೂಡ ಹೇಳ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಸ್ವಪ್ನಿಲ್ ಹೇಳ್ತಾರೆ, ಯು ಲುಕ್ ಟಯರ್ಡ್, ವಾಟ್ ಹ್ಯಾಪಂಡ್? ಕರಣ್ ಹೇಳ್ತಾರೆ, ಐ ಮಿಸ್ಡ್ ದ ಬಸ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಹ್ಯಾಡ್ ಟು ಗೋ ಬೈ ವಾಲ್ಕ್. ಸ್ವಪ್ನಿಲ್ ಹೇಳ್ತಾರೆ, ಓ ನೋ, ಇಫ್ ಯು ಹ್ಯಾಡ್ ವೋಕ್ಡ್ ಅಪ್ ಅರ್ಲಿಯರ್ ಯು ಡ್ಯಾಶ್ ರೀಚ್ಡ್ ದ ಬಸ್ ಸ್ಟೇಷನ್ ಇನ್ ಟೈಮ್. ಇಲ್ಲಿ ಏನು ಬರ್ತದೆ? ಆಪ್ಷನ್ ಎ ವುಡ್ ನಾಟ್ ಹ್ಯಾವ್, ಆಪ್ಷನ್ ಬಿ ಶಾಲ್ ಹ್ಯಾವ್, ಆಪ್ಷನ್ ಸಿ ವುಡ್ ಹ್ಯಾವ್, ಆಪ್ಷನ್ ಡಿ ವಿಲ್ ಹ್ಯಾವ್. ಯಾವ್ದು ಬರ್ಬೋದು? ಗ್ಯಾಸ್ ಮಾಡಿ ನೋಡೋಣ, ಗ್ಯಾಸ್ ಮಾಡಿ. ಸೊ ಆನ್ಸರ್ ಬಂದುಬಿಟ್ಟು ನಿಮಗೆ ವುಡ್ ಹ್ಯಾವ್ ಆಗ್ತದೆ. ಹೆಚ್ಚಾಗಿ ನಮಗೆ ವುಡ್ ಹ್ಯಾವ್ ಕ್ವಶನ್ಗಳನ್ನ ಕೇಳ್ತಾ ಇರ್ತಾರೆ, ಇಂಪಾರ್ಟೆಂಟ್ ವುಡ್ ಹ್ಯಾವ್. ಅರ್ಥ ಆಯ್ತಾ? ಈ ಟೈಪ್ ಕ್ವಶನ್ ನೋಡ್ಕೊಳ್ಳಿ, ಈ ಟೈಪ್ ಕ್ವಶನ್ಸು ನಿಮ್ಮ ಎಕ್ಸಾಮ್ನಲ್ಲಿ ಬರ್ತವೆ.
ಸೊ ನಿಮಗೆ ಮಾಲ್ ಕ್ವಶನ್ ಕೊಟ್ಟರು ಉದ್ದೇಶನೇ ಅದೇ ಕ್ವಶನ್ ಹೊರತಿ ಬರ್ತಾವ ಅಂತ ಗೆಸ್ ಮಾಡ್ಬೋದು ನೀವು, ಅರ್ಥ ಆಯ್ತಾ. ಸೊ ಡೋಂಟ್ ವರಿ, ಮುಂದೆ ಕೂಡ ಹೇಳ್ತೀನಿ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಸ್ಕೋರ್ ಪ್ಯಾಕೇಜ್ ಮಾಡುವಾಗ ಅಲ್ಲಿ ಕೂಡ ಇನ್ ಡೀಟೇಲಾಗಿ ಹೇಳ್ತೀನಿ. ಇವಾಗ ಜಸ್ಟ್ ಪ್ಯಾಟರ್ನ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ದೇ ಹಾರ್ಡ್ಲಿ, ನೋಡಿ ಸೆಂಟೆನ್ಸ್ ನೋಡಿ, ದೇ ಹಾರ್ಡ್ಲಿ ಟೈರ್ಡ್ ಟು ಸೆಟಲ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಇಲ್ಲಿ ಯಾವುದಾಗ್ತದೆ ಸರಿಯಾದ ಆಪ್ಷನ್ ಡಿ ಡಿಡೆಂಟ್ ಅಥವಾ ಡಿಡ್ ದೇ ಆಗ್ತದೆ. ಆಪ್ಷನ್ ಡಿ ಡಿಡ್ ದೇ ಅನ್ನೋದು ಸರಿಯಾದ ಉತ್ತರ. ಎನ್ವಲ್ ಪ್ರಾಬ್ಲಮ್ಸ್ ಡಿಡ್ ದೇ ಅನ್ನೋದು ಸರಿಯಾದ ಉತ್ತರ. ಫಿಕ್ಸ್ ಕ್ವಶನ್ ಟೈಮ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ, ಅರ್ಥ ಆಯ್ತಾ. ಕ್ವಶನ್ ಟೈಮ್ ಮೇಲೆ ಒಂದು ಕ್ವಶನ್ ಬಂದೇ ಬರ್ತದೆ. ಇಲ್ಲಿ ಯಾವೆಲ್ಲ ಗ್ರಾಮರ್ ಟಾಪಿಕ್ ಕೊಟ್ಟಿದ್ದಾರೆ ಅವಂತೂ ಪಿಕ್ಸ್ ಬಂದೇ ಬರ್ತವೆ. ಓಕೆ, ಗ್ರಾಮರ್ ಟಾಪಿಕ್ಕು ಪಿಕ್ಸ್ ಬಂದೇ ಬರ್ತವೆ, ಅವೇ ಬರ್ತವೆ. ಬಟ್ ಸೆಂಟೆನ್ಸನ್ನು ಚೇಂಜ್ ಮಾಡ್ತಾರೆ ಅಷ್ಟೇ, ಅರ್ಥ ಆಯ್ತಾ. ಈ ನೆಕ್ಸ್ಟ್ ಹೋಗೋಣ. ಡೂ ಎ ಡೈಟ್ ಡೂ. ಟೋಟಲಾಗಿ 12 ಕ್ವಶನ್ ಇರ್ತವೆ, 12 ಕ್ವಶನ್ ಇರ್ತವೆ. ಈ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸು. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಇರ್ತದೆ. ನೋಡ್ತಾ ಹೋಗೋಣ. ಚೂಸ್ ದ 1 ಸಿಲೆಬಲ್ ವರ್ಡ್ ಕೇಳ್ತಾರೆ. 1 or 2 ಸಿಲೆಬಲ್ ಕೇಳ್ತಾರೆ ನಮಗೆ. ಇಲ್ಲಿ ಏನು ಕೇಳಿದರೆ 1 ಸಿಲೆಬಲ್ ವರ್ಡ್ ಕೇಳಿದ್ದಾರೆ. 4 ಆಪ್ಷನ್ ಕೊಡ್ತಾರೆ. ಓವರ್, ವೆರಿ, ರೋಡ್, ಜನರಲಿ. ಯಾವುದಾಗ್ಬೋದು? ಓವರ, ವೆರಿನ, ರೋಡ, ಜನರಲಿ. ಗೆಸ್ ಮಾಡಿ ನೋಡೋಣ. ಸೊ ಗೆಸ್ ಮಾಡಿ, ನಿಮ್ಮ ಬಾಯಿ ಮುಖಾಂತರ ಗೆಸ್ ಮಾಡಿ, ಅಥವಾ ಬೇರೆ ಟ್ರಿಕ್ ಇದ್ದರೆ ಅದನ್ನು ಗೆಸ್ ಮಾಡ್ಕೊಳ್ಳಿ. ಸೊ ಉಚ್ಚಾರ ಮಾಡಿಬಿಟ್ಟು ನೀವು ಗೆಸ್ ಮಾಡ್ಬೋದು. ಗೆಸ್ ಮಾಡೋಣ, ಯಾವುದಾಗ್ಬೋದು? ಓವರ, ವೆರಿನ, ರೋಡ, ಜನರಲಿನ. ಸರಿಯಾದ ಉತ್ತರ ರೋಡ್ ಆಗ್ತದೆ. ರೋಡ್ ಅನ್ನೋದು 1 ಸಿಲೆಬಲು, ಇನ್ನು ಉಳಿದೆಲ್ಲ 2 ಸಿಲೆಬಲ್ ಆಗ್ತವೆ. ಈ ನೆಕ್ಸ್ಟ್ ಕ್ವಶನ್ ನಂಬರ್ 6, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಫಿಕ್ಸ್ ಕೇಳ್ತಾರೆ ಆರ್ಟಿಕಲ್ ಮೇಲೆ. ಜಸ್ಟ್ ನಾನು ನಿಮಗೆ ಕ್ವಶನ್ ಪೇಪರ್ ನೋಡ್ತಾ ಹೋಗಬೇಡಿ, ಕ್ವಶನ್ ಅವ್ರು ಕೇಳ್ತಾರೆ ಗೆಸ್ ಮಾಡ್ತಾ ಹೋಗಿ, ಅರ್ಥ ಆಯ್ತಾ. ನಿಮ್ಮ ಆನ್ಯುವಲ್ ಎಕ್ಸಾಮು ಇದೇ ಪ್ಯಾಟರ್ನಲ್ಲಿ ಸೆಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಜಸ್ಟ್ ನೀವು ಬರಿತಾ ಹೋದರೆ ಆಗೋದಿಲ್ಲ, ಓದ್ತಾ ಹೋದರೆ ಆಗೋದಿಲ್ಲ. ನೀವು ಗೆಸ್ ಮಾಡಬೇಕು ಎಕ್ಸಾಮ್ ಯಾರು ಕ್ವಶನ್ ಕೇಳ್ತಾರೆ ಅಂತ. ಸೊ ಪ್ರತಿಯೊಂದು ಕ್ವಶನ್ ನೋಡ್ತಾ ಹೋಗಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಕೇಳಿದರೆ, ಮೆಡಿಟೇಟಿಂಗ್ ಫಾರ್ ಹಾಲ್ಪ್ ಡ್ಯಾಶ್ ಅವರ್ ಈಸ್ ಗುಡ್ ಫಾರ್ ಮೆಂಟಲ್ ಹೆಲ್ತ್. ಯಾವ್ದು ಬರೋದು? ಏನ, ಯಾನ, ದನ. ನಮಗೆಲ್ಲ ಗೊತ್ತಿರೋ ಹಾಗೆ ಆರ್ಟಿಕಲ್ 3 ಇರೋದು. ಎ ಬರ್ತದ, ಯಾನ್ ಬರ್ತದ, ದ ಬರ್ತದ. ಯಾವ್ದು ಬರ್ಬೋದು? ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿ. ಸರಿಯಾದ ಉತ್ತರ ಯಾನ್ ಬರ್ತದೆ. ಮೆಡಿಟೇಟಿಂಗ್ ಫಾರ್ ಹಾಲ್ಪ್ ಯಾನ್ ಅವರ್, ಅರ್ಥ ಆಯ್ತಾ. ಹಾಲ್ಫ್ ಆ್ಯನ್ ಅವರ್ ಈಸ್ ಗುಡ್ ಫಾರ್ ಮೆಂಟಲ್ ಹೆಲ್ತ್. ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ಟೆನ್ಸ್ ಫಾರ್ಮ್ ಕೇಳಿದರೆ ನೋಡೋಣ ಸೆಂಟೆನ್ಸನ್ನು. ವೆನ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಬಿ ಪ್ಲಸ್ ರೀಡ್ ಸೈಲೆಂಟ್ಲಿ. ಸೊ ಬಿ ಪ್ಲಸ್ ರೀಡ್ ಅನ್ನೋದು ಏನಾಗ್ತದೆ? ಇದು ಬಂದ್ಬಿಟ್ಟು ವೇರ್ ರೀಡಿಂಗ್ ಆಗ್ತದೆ. ವೆನ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್ ವೇರ್ ರೀಡಿಂಗ್ ಸೈಲೆಂಟ್ಲಿ. ಇನ್ನು ಕ್ವಶನ್ ನಂಬರ್ 8, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರೊಪೊಸಿಷನ್ನು. ಇದು ಕೂಡ ಕ್ವಶನ್ ಬರ್ತದೆ ಪ್ರೊಪೊಸಿಷನ್ನು. ದ ಡಾಗ್ ಜಂಪ್ಡ್ ಡ್ಯಾಶ್ ದ ರಿವರ್. ದ ಡಾಗ್ ಜಂಪ್ಡ್ ಡ್ಯಾಶ್ ದ ರಿವರ್ ಏನಾಗ್ತದೆ? ಇಂಟು ದ ರಿವರ್. ಇಂಟು ದ ರಿವರ್ ಒಂದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 9, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್. ಇದು ಕೂಡ ಕ್ವಶನ್ ಇರ್ತದೆ ಲಿಂಕರ್ ಮೇಲೆ. ಎವ್ರಿಬಡಿ ಲೈಕ್ಸ್ ಮಿಸ್ಟರ್ ಫೌಲ್ ಡ್ಯಾಶ್ ಹೀ ಈಸ್ ಆ್ಯನ್ ಹಾನೆಸ್ಟ್ ಆಫೀಸರ್. ಯಾವ್ದು ಬರ್ಬೋದು? ಸೊ ಇದು ಬಿಕಾಸ್ ಬರ್ತದೆ. ಎವ್ರಿಬಡಿ ಲೈಕ್ಸ್ ಎಮ್.ಆರ್. ಫೌಲ್ ಬಿಕಾಸ್ ಹೀ ಈಸ್ ಆ್ಯನ್ ಹಾನೆಸ್ಟ್ ಆಫೀಸರ್. ನೀವು ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸು. ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಅಬ್ಸರ್ವ್ ಅಂತ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಡ್ಯಾಶ್ ಆಫ್ ದ ಕಂಡೀಷನ್ ಈಸ್ ಸಿಗ್ನಿಫಿಕೆಂಟ್. ಏನಾಗ್ಬೋದು? ಅಬ್ಸರ್ವ್ ಅನ್ನೋದು ಅಬ್ಸರ್ವೇಷನ್ ಆಗ್ತದೆ. ಅಬ್ಸರ್ವೇಷನ್ ಸರಿಯಾದ ಉತ್ತರ. ಕೆಲವೊಂದ್ಸಲ ಅಬ್ಸರ್ವ್ ಅಂತ ಬರೀತೀರಾ, ಅಬ್ಸರ್ವ್ ಅನ್ನೋದು ರಾಂಗು, ಅಬ್ಸರ್ವೇಷನ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 11, 11ನೇ ಪ್ರಶ್ನೆ, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸು. ಪಿಕ್ಸ್ ಕೇಳ್ತಾರೆ ಪ್ಯಾಸಿವ್ ವಾಯ್ಸ್ ಮೇಲೆ. ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಬಾಲೇಶ್ವರ್ ಸೇವ್ಡ್ ರೋಮಾ. ಇದನ್ನು ಪ್ಯಾಸಿವ್ ವಾಯ್ಸಲ್ಲಿ ಬರೀಬೇಕು. ಏನಾಗ್ಬೋದು? ರೋಮಾ ವಾಸ್ ಸೇವ್ಡ್ ಬೈ ಬಾಲೇಶ್ವರ್. ತುಂಬಾ ಈಸಿ, ಎಲ್ಲರೂ ಬರೀಬೋದು. ಕ್ವಶನ್ ನಂಬರ್ 12, 12ನೇ ಪ್ರಶ್ನೆ, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಇಂಪಾರ್ಟೆಂಟು ಸೂಪರ್ಲೇಟಿವ್ ಡಿಗ್ರಿ ಮೇಲೆ ಕ್ವಶನ್ ಕೇಳ್ಬೋದು. ಸೊ ನೋಡ್ಕೊಳ್ಳಿ, ನೀವು ಎಷ್ಟು ಏನು ನೋಡಬೇಕು? 4 ಕ್ವಶನ್ ಪೇಪರ್ ನೋಡ್ಕೋಬೇಕು, 4 ಮಾಡೆಲ್ ಕ್ವಶನ್ ನೋಡ್ಕೋಬೇಕು. ಸೊ ಎಲ್ಲ ಕಡೆಯಿಂದ ನಮಗೆ ಬೇರೆ ಬೇರೆ ಕ್ವಶನ್ ಇರ್ತವೆ, ಅವನು ಚೆನ್ನಾಗಿ ಓದ್ಕೊಳ್ಳಿ. ಅವೇ ಬೇಸ್ ಮೇಲೆ ನಮ್ಮ ಆನ್ಲೈನ್ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಓಕೆ, ಗ್ರಾಮರ್ ಆಗಿರ್ಬೋದು, ಅದು ಸಿಲೆಬಸ್ ಆಗಿರ್ಬೋದು, ಚೆನ್ನಾಗಿ ನೋಡ್ಕೋಬೇಕು. ನಿಮಗಂತಲೇ 4 ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಅಂದಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಅದೇ ಪ್ಯಾಟರ್ನಲ್ಲಿ ಬರ್ತದೆ. ಸೊ ಪ್ರತಿ ಸಲ ಹೇಳೋದಿಲ್ಲ ನಾನು, ಅಬ್ಸರ್ವ್ ಮಾಡಿಟ್ಟು ನೋಡ್ಕೊಳ್ಳಿ ಎಲ್ಲವನ್ನ. ನೆಕ್ಸ್ಟು ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ನೋಡಿ ಕರೆಕ್ಟಾಗಿ, ಶರಣ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ಅವರ್ ಕ್ಲಾಸ್. ಇದನ್ನ ನೀವು ಸೂಪರ್ಲೇಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು. ನೋಡೋಣ ಉತ್ತರವನ್ನು. ಆನ್ಸರು ಶರಣ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ಅವರ್ ಕ್ಲಾಸ್. ಇದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 13, ಯೂಸ್ ಅ ವರ್ಡ್ ಡ್ರೀಮ್ ಆ್ಯಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಡ್ರೀಮ್ ಅನ್ನೋದು ನಿಮ್ಮ ಓನ್ ಸೆಂಟೆನ್ಸಲ್ಲಿ ವರ್ಬ್ ಆಗಿ ಯೂಸ್ ಮಾಡಬೇಕು. ನೋಡೋಣ ಏನಾಗ್ಬೋದು? ಇದನ್ನೇ ಬರೀ ಅಂತೆಲ್ಲ, ನಿಮಗೆ ಯಾವ್ದು ಬರ್ತದೆ ಅದು ಬರೀಬೇಕು. ಒಟ್ಟಿನಲ್ಲಿ ಡ್ರೀಮ್ ಅನ್ನೋದು ನಿಮ್ಮೊಂದು ಸೆಂಟೆನ್ಸಲ್ಲಿ ವರ್ಬ್ ಆಗಿ ಬರಬೇಕು. ನೋಡೋಣ ಎಕ್ಸಾಂಪಲು. ಆನ್ಸರು ಐ ಡ್ರೀಮ್ ಇನ್ ಎ ಸ್ಕೂಲ್, ಶಿ ಡ್ರೀಮ್ಸ್ ಇನ್ ಹೋಮ್. ಸೊ ಇಷ್ಟೇ. ಇಲ್ಲಿ ಏನಾಯಿತು? ಡ್ರೀಮ್ ಅನ್ನೋದು ವರ್ಬ್ ಆಯಿತು, ಇಷ್ಟೇ. ಸೊ ಎರಡಲ್ಲೊಂದನ್ನು ಬರಿಬೋದು. ಇನ್ನು ಕ್ವಶನ್ ನಂಬರ್ 14, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದರೆ, ಶಿ ಬೈಸ್ ಎ ಕಾಸ್ಟ್ಲಿ ಆರ್ನಮೆಂಟ್. ಏನಾಗ್ಬೋದು ಕಾಸ್ಟ್ಲಿ ಅನ್ನೋದು? ಇದು ಏನಾಗ್ತದೆ ನೋಡೋಣ ಆನ್ಸರು.
ಸೊ ಗ್ಯಾಸ್ ಮಾಡಿ ನಾನು ಆನ್ಸರ್ ಹೇಳ್ತೀನಿ, ಬಟ್ ನೀವು ಗ್ಯಾಸ್ ಮಾಡಿ ಇಟ್ಕೊಳ್ಳಿ. ಅಡ್ಜೆಕ್ಟಿವ್ ಆಗ್ತದೆ. ಏನು ಕಾಸ್ಟ್ಲಿ ಅನ್ನೋದು ಅಡ್ಜೆಕ್ಟಿವ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 15 15ನೇ ಪ್ರಶ್ನೆ. ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೊ ಡ್ಯಾಶ್ ದ್ಯಾಟ್. ನಿತಿನ್ ಈಸ್ ವೆರಿ ವೀಕ್, ಹಿ ಕೆನಾಟ್ ವಾಕ್ ಫಾಸ್ಟ್. ಓಕೆ, ನಿತಿನ್ ಈಸ್ ಸೊ ಮತ್ತು ದ್ಯಾಟನ್ನು ಯೂಸ್ ಮಾಡಬೇಕು ನೀವು. ನಿತಿನ್ ಈಸ್ ಸೋ ವೀಕ್ ದ್ಯಾಟ್ ಹಿ ಕೆನಾಟ್ ವಾಕ್ ಫಾಸ್ಟ್. ಸೊ ಈ ರೀತಿ ಇರೋ ಕ್ವಶನ್ನು ಆರಾಮಾಗಿ ಓದ್ಕೊಂಡು ಹೋಗೋ ಅವಶ್ಯಕತೆಯೇ ಇಲ್ಲ. ಎಕ್ಸಾಮಲ್ಲಿ ನೀವು ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು, ನೀವು ಗ್ರಾಮರ್ ಗೊತ್ತಿದ್ರೆ ಮಾತ್ರ. ಸೊ ಗೊತ್ತಿಲ್ಲ ಅಂದರೂ ಡೋಂಟ್ ವರಿ, ಆನ್ಸರ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಏನಿಲ್ಲ, ಸೊ ಮತ್ತು ದ್ಯಾಟನ್ನು ಯೂಸ್ ಮಾಡಬೇಕಷ್ಟೇ, ಕಂಬೈನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 16. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ಸ್ಪೀಚು, ರಿಪೋರ್ಟೆಡ್ ಸ್ಪೀಚು. ಕೇಳ್ತಾರೆ 1 ಮಾರ್ಕ್ಸ್ಗೆ, ಪಿಕ್ಸ್ ಕೇಳ್ತಾರೆ 1 ಮಾರ್ಕ್ಸ್ಗೆ. ನೇಹಾನ್ ಹೇಳ್ತಾರೆ, ಡಿಡ್ ಯು ಫಿನಿಶ್ ಯುವರ್ ಪ್ರಾಜೆಕ್ಟ್? ರೇಹಾನ್, ಎಸ್, ಕ್ಯಾನ್ ಯು ಗೋ ಥ್ರೋ ಆ್ಯಂಡ್ ರಿವ್ಯೂ ಇಟ್ ಫಾರ್ ಮೀ? ರಿಹಾನ್ ಆಸ್ಕ್ಡ್ ನೇಹಾನ್. ಸೊ ಇಲ್ಲಿ ನೀವು ಬರೀಬೇಕು, ಏನು ಬರ್ಬೋದು ಆನ್ಸರು. ರಿಹಾನ್ ಆಸ್ಕ್ಡ್ ನೇಹಾನ್ ಇಫ್ ಹಿ ಕುಡ್ ಗೋ ಥ್ರೋ ಆ್ಯಂಡ್ ರಿವ್ಯೂ ಇಟ್ ಫಾರ್ ಹಿಮ್. ನೆಕ್ಸ್ಟು ಸೆಕೆಂಡ್ ಮೇಲ್ ಬರ್ತದೆ. ಸೆಕೆಂಡ್ ಮೇಲೆ ನಿಮಗೆ ಒಂದು ಕ್ವಶನ್ ಇರ್ತದೆ 2 ಮಾರ್ಕ್ಸ್ಗೆ. ಏನದು? ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇನ್ ದ ಆನ್ಸರ್ ಬುಕ್ಲೆಟ್. ದ ಕ್ಲೂಸ್ ಆರ್ ಗಿವೆನ್ ಬಿಲೋ. 18 ಪ್ಯಾರಾಗ್ರಾಫ್ ಒಂದು ಕ್ವಶನ್ ಕೊಟ್ಟಿರ್ತಾರೆ. ಓಕೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದರಲ್ಲಿ 2 ಮಿಸ್ಟೇಕ್ ಆಗಿರ್ತವೆ. ಆ ಮಿಸ್ಟೇಕ್ ನೀವು ಕರೆಕ್ಟಾಗಿ ಬರಬೇಕು. ನೋಡಿ, ಕರೆಕ್ಟಾಗಿ ಸೆಂಟೆನ್ಸ್ನ ಓದ್ಕೊಳ್ಳಿ. ಕೊಟ್ಟಿರುವ ಸೆಂಟೆನ್ಸ್ನ ಕರೆಕ್ಟ್ ಓದ್ಕೋಬೇಕು ಮೊದಲು. ಬಾಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್, ರೆಡ್ ಎಮರ್ಜೆನ್ಸಿ ಚೇನ್ ಆ್ಯಂಡ್ ಫುಲ್ ಇಟ್ ಡೌನ್ ಫ್ರಾಂಟಿಕ್. ಇಲ್ಲಿ ಒಂದೇದು ಏನಾಗಿದೆ? ಆಡ್ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಆಡ್ವರ್ಬಲ್ ಮಿಸ್ಟೇಕ್ ಒಂದಾಗಿದೆ. ಏನಾಗಿರ್ಬೋದು ಅದು? ಸೊ ಅದು ಕೂಡ ಇದೇ ಸೆಂಟೆನ್ಸಲ್ಲಿ ಇರ್ತದೆ. ಓಕೆ, ನೋಡಲಿ ಯಾವುದಾಗಿರ್ಬೋದು, ಗೆಸ್ ಮಾಡಿ ನೋಡೋಣ. ಸೊ ನಾನು ಆನ್ಸರ್ ಹೇಳ್ತೀನಿ, ಬಟ್ ನೀವು ಗೆಸ್ ಮಾಡಬೇಕು. ಸೊ ಇದು ಬಂದ್ಬಿಟ್ಟು ಆನ್ಸರು ಫ್ರಾಂಟಿಕ್ ಅನ್ನೋದು ಫ್ರಾಂಟಿಕಲ್ಲಿ ಆಗಬೇಕು. ಅದು ಫ್ರಾಂಟಿಕಲ್ ಅನ್ನೋದು ಸರಿಯಾದ ಆಡ್ವರ್ಬಲ್ ಆಗ್ತದೆ. ಅರ್ಥ ಆಯ್ತಾ? ಆಡ್ವರ್ಬಲ್ ಫ್ರಾಂಟಿಕಲಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದರೆ ಯಾವುದು ವರ್ಡಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾರೆ? ಗೆಸ್ ಮಾಡಿ ನೋಡೋಣ. ಸೊ ಸರಿಯಾದ ಉತ್ತರ ಎಮರ್ಜೆನ್ಸಿ ಕೊಟ್ಟಿದ್ದಾರೆ. ಅದು ಎಮರ್ಜೆನ್ಸಿ ಆಗಬೇಕು. ಸ್ಪೆಲ್ಲಿಂಗ್ ನೋಡಿ, ಅರ್ಥ ಆಯ್ತಾ? ಅಲ್ಲಿ ಎ ಕೊಟ್ಟಿದ್ದಾರೆ, ಅಲ್ಲಿ ಇ ಆಗಬೇಕು ಅಷ್ಟೇ. ನೋಡಿ, ತುಂಬ ಟಫ್ ಕೊಡೋದಲ್ಲ, ಈಸಿ ಇರ್ತವೆ. ಸ್ವಲ್ಪ ನೀವು ಥಿಂಕ್ ಮಾಡಿದರೆ ಆನ್ಸರ್ ಗೊತ್ತಾಗ್ಬಿಡ್ತದೆ. ನೆಕ್ಸ್ಟು 4th ಮೇನು, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚು. ಈ ಒಂದು 2 ಮಾರ್ಕ್ಸಿನ್ಸು 7 ಇರ್ತವೆ. ಟೋಟಲಾಗಿ 14 ಮಾರ್ಕ್ಸು. 2 ಮಾರ್ಕ್ಸಿನ್ಸು ಟೋಟಲಾಗಿ 7 ಇರ್ತವೆ. ಟೋಟಲ್ ಅಂದರೆ 14 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸು. ನಿಮ್ಗೆ ಕನ್ನಡದಲ್ಲಿ ಈಸಿಯಾಗಿ ಅಂತ ಅರ್ಥ ಆಗಿ ಹೇಳ್ತಾ ಇದ್ದೀನಿ. ಸೊ ಇಂಗ್ಲೀಷ್ನಲ್ಲಿ ನಾವು ಓದ್ಕೋಬೋದು ಡೈರೆಕ್ಟಾಗಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚು. ಸೊ 2-3 ವಾಕ್ಯಗಳು ಉತ್ತರಿಸಿ ಪ್ರಶ್ನೆಗಳು. 18ನೇ ಪ್ರಶ್ನೆ, ವಾಟ್ ಮೇಡ್ ದ ಅಮೇರಿಕನ್ಸ್ ಕಂಪ್ಲೇಂಟ್ ಅಗೇನೆಸ್ಟ್ ದ ಚಿಲ್ಡ್ರನ್ ಆಫ್ ರಿವೆನ್ ವಿಡಿಯೋ. ಸೊ ಆನ್ಸರ್ ಇದೆ, ನೀವು ಆನ್ಸರ್ನ ಪಾಸ್ ಮಾಡಿ ನೋಡ್ಕೊಳ್ಳಿ. ಪ್ರತಿಯೊಂದು ಆನ್ಸರ್ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ನಾನು ಓದ್ತಾ ಹೋಗಲ್ಲ. ಸೊ ತುಂಬಾ ಕ್ವಶನ್ಸ್ ಇವೆ, ನೀವೇ ಆನ್ಸರ್ ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ಅರ್ಥ ಆಯ್ತಾ? ಸೊ ಬರ್ಕೋಬೋದು. ತುಂಬ ಜನ ಏನು ಮಾಡ್ತಾರ, ಬರಿತಿರ್ತಾರ ಅಥವಾ ಕೀನ ಸರಿ ಮಾಡ್ತಿರ್ತಾರೆ. ಅವ್ರಿಗೆ ತುಂಬ ಹೆಲ್ಪ್ ಆಗ್ತದೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಬರ್ಕೊಳ್ಳಿ. ಸೊ ಓದ್ಕೋಕ್ಕೆ ಟೈಮ್ ಇದ್ದರೆ ಓದ್ಕೋಬೋದು. ಕ್ವಶನ್ ನಂಬರ್ 19 ವಾಟ್ ಡಿಸ್ಟಿಂಗ್ವಿಶ್ಡ್ ಕ್ವಾಲಿಟೀಸ್ ಆಫ್ ಡಾಕ್ಟರ್ B.R. ಅಂಬೇಡ್ಕರ್. ಸೊ ಡಾಕ್ಟರ್ ಅಂಬೇಡ್ಕರ್ ಮೇಡ್ ನೆಹರು ಟು ಚೂಸ್ ಹಿಮ್ ಆ್ಯಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಓಕೆ, ಸೊ ತುಂಬಾ ಈಸಿ ಪ್ರಶ್ನೆ. ಅದನ್ನ ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಾರೆ ನಿಮಗೆ. ಆನ್ಸರ್ ಒಂದೇ ಇರ್ತದೆ, ಬಟ್ ಕ್ವಶನ್ ಬೇರೆ ರೀತಿ ಕೇಳ್ತಾರೆ ಅಷ್ಟೇ. ಓಕೆ, ಸೊ ಆನ್ಸರ್ ಇದನ್ನ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 20, ವೈ ಡಿಡ್ ಆನ್ ಸುಶೀಲಾ ಸಜೆಸ್ಟ್ ಎ ವಾಕ್ ಇನ್ ದ ಪಾರ್ಕ್ ಟು ಸ್ಮಿತಾ. ಆನ್ಸರ್ ಇದನ್ನ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 21, ವೈ ಡಸ್ ಕಿಲ್ಲಿಸ್ ಬೋರೋಕ್ ಫೀಲ್ ದ್ಯಾಟ್ ಸೈನ್ಸ್ ಈಸ್ ದ ಇಂಡಿಸ್ಪೆನ್ಸೇಬಲ್ ಗಾರ್ಡಿಯನ್ ಆ್ಯಂಡ್ ಕೇರ್ ಟೇಕರ್ ಆಫ್ ಹ್ಯುಮ್ಯಾನಿಟಿ. ಇದು ಆನ್ಸರ್ ಕೊಟ್ಟಿದ್ದೀನಿ. ವಿಡಿಯೋ ಆನ್ಸರ್ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟು ಕ್ವಶನ್ 22, ಹೌ ಡಸ್ ದ ಪೋಯಮ್ ಕಾಂಟ್ರಾಸ್ಟ್ ದ ಲ್ಯಾಂಡ್ ಪೇಷನ್ಸ್ ವಿತ್ ದ ಹ್ಯೂಮನ್ ಬಿಹೇವಿಯರ್. ಕ್ವಶನ್ ನಂಬರ್ 23, ಹೌ ವಾಸ್ ದ ವಿಸಿಟ್ ಆಫ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಹೆಲ್ಪ್ಫುಲ್ ಟು ಮೋಹನ್ಸ್ ಫ್ಯಾಮಿಲಿ. 6 ಕ್ವಶನ್ ಕೊಟ್ಟಿರ್ತಾರೆ ನಿಮಗೆ. 6 ಕ್ವಶನ್ ಕೂಡ ಇರ್ತದೆ. ಒಂದು ಇದನ್ನು ಕೂಡ ಆನ್ಸರ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ವಾಟ್ ಹಾರ್ಡ್ಶಿಪ್ಸ್ ಡಿಡ್ ಡಿಕ್ಕಿ ಡೋಲ್ಮಾ ಫೇಸ್ ಇನ್ ಹಿಯರ್ ಅರ್ಲಿ ಲೈಫ್. ಇನ್ನು ಕ್ವಶನ್ 24, ಹೌ ವಾಸ್ ಹನೀಫ್ ಏಬಲ್ ಟು ಕೀಪ್ ಹಿಮ್ಸೆಲ್ಫ್ ಚೀರ್ಫುಲ್ ಥ್ರೂಔಟ್. 6 ಕ್ವಶನ್ ಇಲ್ಲಿ ಕೂಡ 6 ಕ್ವಶನ್ ಕೊಟ್ಟಿರ್ತಾರೆ. ಯಾವೆಲ್ಲ ಕ್ವಶನ್ 6 ಕ್ವಶನ್ ಕೊಟ್ಟಿದ್ದಾರೆ, 10 ಕ್ವಶನ್ ಎಲ್ಲ ಕೊಟ್ಟಿದ್ದಾರೆ. 6 ಕ್ವಶನ್ಸು ಅವು ಕೊಡ್ತಾರೆ ಆ್ಯನ್ಯಲ್ ಎಕ್ಸಾಮ್ನಲ್ಲಿ. ಅರ್ಥ ಆಯ್ತಾ? ಸೊ ಎಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ನೋಡಿ, ಎಲ್ಲಿ ಅಬ್ಸರ್ವ್ ಮಾಡಿ. ನಿಮಗೆ 6 ಕ್ವಶನ್ ಬಂದುಬಿಟ್ಟು ಹೇಳ್ಬಿಡ್ತೀನಿ ನೋಡಿ, ನಿಮಗೆ ಅರ್ಥ ಆಗಲಿ. 23ಗೆ ಒಂದು 6 ಕ್ವಶನ್ ಕೊಟ್ಟಿರ್ತಾರೆ. ನೆಕ್ಸ್ಟು 24ಗೆ ಒಂದು 6 ಕ್ವಶನ್ ಇರ್ತದೆ. ಇವೆರಡಕ್ಕೂ ನಿಮಗೆ 6 ಕ್ವಶನ್ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟು 5th ನೇನು, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಈಚು. ಈ ಒಂದು 2-3 ಮಾರ್ಕ್ಸು ಟೋಟಲಾಗಿ ಎಷ್ಟು ಕೊಡ್ತಾರೆ? ಓಕೆ, ಸೊ 1-2 ಕ್ವಶನ್ ಕೊಡ್ತಾರೆ ನಿಮಗೆ.
ನೆಕ್ಸ್ಟ್ 3 ಮಾರ್ಕ್ಸ್ 2 ಕ್ವಶನ್ ಕೊಡ್ತಾರೆ, ಟೋಟಲ್ 6 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸು. ಆನ್ಸರ್ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸಸ್, ಅಂದರೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಅರ್ಥ. ಓಕೆ, ಸೊ ನೋಡಿ 25 ಡಿಸ್ಕ್ರೈಬ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಸೊ ಸ್ವಾಮಿ ಬಗ್ಗೆ ನಿಮಗೆ ಒಂದು ಕ್ವಶನ್ ಬಂದೇ ಬರ್ತದೆ. ಆ ಕ್ವಶನ್ ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಾರೆ, ಬಟ್ ಆನ್ಸರ್ ಒಂದೇ ಇರ್ತದೆ. ಅರ್ಥ ಆಯ್ತಾ? ಕ್ವಶನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಕ್ವಶನ್ ಸ್ವಲ್ಪ ಟಫಾಗಿ ಕೇಳ್ತಾರೆ, ಕೇಳಿದ್ರು ಕೂಡ ಆನ್ಸರ್ ಒಂದೇ ಇರ್ತದೆ. ಓಕೆ, ನೀವೇನು ಓದಿರ್ತಾರೆ ಅದೇ ಆನ್ಸರ್ ಇರ್ತದೆ, ಅದನ್ನ ಬರೀಬೇಕು. ತುಂಬ ಕನ್ಫ್ಯೂಸ್ ಮಾಡ್ಕೋತಾರೆ ನೀವು, ಕ್ವಶನ್ ಬೇರೆ ಕೇಳಿದ್ರೆ ಕನ್ಫ್ಯೂಸ್ ಮಾಡ್ಕೋತೀರಾ. ಸೊ ಏನು ಅವ್ರು ಕೇಳೋದಿಲ್ಲ, ಕ್ವಶನ್ ಟಫಾಗಿ ಕೇಳ್ತಾರೆ, ಆನ್ಸರ್ ಕೂಡ ಎಲ್ಲದಕ್ಕೂ ಒಂದೇ ಇರ್ತದೆ ಈ ರೀತಿ. ಅರ್ಥ ಆಯ್ತಾ? ನೀವು ಕ್ವಶನ್ 26 ಎಲಾಬ್ರೇಟ್ ದ ಕಾಂಟ್ರಾಸ್ಟ್ ಎಕ್ಸಿಸ್ಟ್ ಬಿಟ್ವೀನ್ ದ ಜಾಜ್ ಪ್ಲೇಯರ್ ಮ್ಯೂಸಿಷಿಯನ್ ಜೆನ್ಯೂಸ್ ಆ್ಯಂಡ್ ಹೀಸ್ ಔಟ್ವರ್ಡ್ ಅಪಿಯರೆನ್ಸ್. ನೋಡಿ, ಈ ರೀತಿ ಕ್ವಶನ್ ನಮಗೆ ಟಫಾಗಿ ಕೇಳ್ತಾರೆ, ಬಟ್ ಏನು ಬರೆಯೋದಿಲ್ಲ ನಮಗೆ, ಜಸ್ಟ್ ಸಮರಿ ಬರೀಬೇಕು. ಓಕೆ, ಜಾಜ್ ಪ್ಲೇಯರ್ ಟು ನಮಗೆ ಸಮರಿ ಗೊತ್ತರೆ, ಅದು ಸಮರಿ ಬರೀರಿ ಸಾಕು. ಅರ್ಥ ಆಯ್ತಾ? ಸೊ ಈ ರೀತಿ ಕ್ವಶನ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ, ಅರ್ಥ ಆದರೆ ಅಕ್ಯುರೇಟು ಅವ್ರು ಏನು ಕೇಳಿ ಅದನ್ನೇ ಬರೀರಿ. ನಿಮಗೆ ಏನು ಗೊತ್ತಾಗ್ತಿಲ್ಲ ಅನ್ನೋರು ಸಮರಿ ಬರೀರಿ. ಸಮರಿ ಬರೀರಿ ನಿಮಗೆ ಎಲ್ಲ ಕ್ವಶನ್ಗೆ ಅದೇ ಆನ್ಸರ್ ಆಗಿರ್ತದೆ. ಅರ್ಥ ಆಯ್ತಾ? ಸೊ ಆನ್ಸರ್ ವಿಡಿಯೋ ಪಾಸ್ ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಸ್ವಲ್ಪ ಶಾರ್ಟಾಗಿ ಆನ್ಸರ್ ಕೊಟ್ಟಿದ್ದೀನಿ, ಇದನ್ನು ಜಾಸ್ತಿ ಬರೀಬೇಕು ಇನ್ನೂ ಕೂಡ. ಅರ್ಥ ಆಯ್ತಾ? ಎಕ್ಸಾಮ್ನಲ್ಲಿ ಇನ್ನೂ ಕೂಡ ಜಾಸ್ತಿ ಬರೀಬೇಕು. ಇನ್ನು ನೆಕ್ಸ್ಟ್ ಮೇನು ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫ್ಲೋ. ಇವು ಬಂದುಬಿಟ್ಟು ಎಕ್ಸ್ಟ್ರಾಕ್ಟು RC ಕ್ವಶನ್ಸ್ ಇರ್ತವೆ. ಎಕ್ಸ್ಟ್ರಾಕ್ಟ್ ಗೊತ್ತಲ್ವಾ? ಎಕ್ಸ್ಟ್ರಾಕ್ಟ್ಸ್ ಅಂದರೆ RC ಕ್ವಶನ್ಸ್ ಕರೀತಾರೆ ನೀವು. ಇವು ಬಂದುಬಿಟ್ಟು 4 ಇರ್ತವೆ, ಎಲ್ಲ ಕ್ವಶನ್ಗೆ 3 ಅಂಕ ಇರ್ತದೆ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸು. ಸೊ 27 ನೋಡ್ಕೊಳ್ಳಿ, ಇಲ್ಲಿ ಯಾವೆಲ್ಲ ಚಾಪ್ಟರ್ ಕೊಟ್ಟಿದ್ದಾರೆ. ಮಾಡೆಲ್ ಕ್ವಶನ್ 1, 2, 3, 4 ಯಾವೆಲ್ಲ ಚಾಪ್ಟರ್ ಕೊಟ್ಟಿದ್ದಾರೆ ಅವನ್ನ ಚೆನ್ನಾಗಿ ಓದ್ಕೊಳ್ಳಿ. ಹೆಚ್ಚಾಗಿ ಅವೇ ಚಾಪ್ಟರ್ ಮೇಲೆ ನಿಮಗೆ ಹೆಚ್ಚಾಗಿ ಅನ್ನೋಕ್ಕಲ್ಲ, ಫಿಕ್ಸ್ ಅವೇ ಚಾಪ್ಟರ್ ಮೇಲೆ ಬರ್ತವೆ. ಅವೇ ಚಾಪ್ಟರ್ ಮೇಲೆ RC ಕ್ವಶನ್ ಬರ್ತವೆ. ಎಕ್ಸ್ಟ್ರಾಕ್ಟು ಅವೇ ಕ್ವಶನ್ ಅವೇ ಲೆಸನ್ ಮೇಲೆ ಅಥವಾ ಪೊಯಮ್ ಮೇಲೆ ಬರ್ತವೆ. ಓಕೆ, ಸೊ 4 ಮಾದರಿ ಪ್ರಶ್ನೆ ನೋಡ್ಕೊಳ್ಳಿ, 4 ಮಾಡಲ್ QP ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಅಲ್ಲಿರೋ ಕ್ವಶನು ರಿಪೀಟ್ ಆಗ್ತವೆ. ಕ್ವಶನ್ ರಿಪೀಟ್ ಆಗೋಕ್ಕಿಂತ ಯಾವ ಪಾಠದ ಮೇಲೆ ಕೇಳಿದ್ರೆ ನೋಡ್ಕೊಳ್ಳಿ, ಯಾವ ಪೊಯಮಿಂದ ಯಾವ ಪೊಯಿಟ್ರಿಂದ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ 27 27ನೇ ಪ್ರಶ್ನೆ, ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹೇರ್ ಟು ಎ ಹಾಸ್ಪಿಟಲ್. ಅರ್ಥ ಆಯ್ತಾ? ತುಂಬಾ ಈಸಿ ಪ್ರಶ್ನೆಯೂ ಇರ್ತವೆ ನಿಮಗೆ ಇಲ್ಲಿ, ಬಟ್ ತುಂಬಾ ಥಿಂಕ್ ಮಾಡಬೇಕು ನೀವು. ಈಸಿನೇ ಇರ್ತವೆ, ಬಟ್ ಥಿಂಕ್ ಮಾಡೋದು ಅಷ್ಟು ಇಂಪಾರ್ಟೆಂಟು. ಅರ್ಥ ಆಯ್ತಾ? ಸೊ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಎಲ್ಲೊಂದು ಮಿಸ್ ಮಾಡ್ಕೋತೀರ. ಅರ್ಥ ಆಯ್ತಾ? ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಏನು ಹೂ ರಿಕ್ವೆಸ್ಟೆಡ್ ದಿಸ್, ಯಾರು ರಿಕ್ವೆಸ್ಟ್ ಮಾಡ್ಕೋತಾರೆ? ಬಾಲೇಶ್ವರ. ಓಕೆ, ಬಾಲೇಶ್ವರ ರಿಕ್ವೆಸ್ಟ್ ಮಾಡ್ಕೋತಾರೆ. ಸೊ ಈ ರೀತಿ ಈಸಿ ಕ್ವಶನ್ ಕೊಟ್ಟಿರ್ತಾರೆ, ಕೆಲವೊಂದು ಟಫ್ ಕ್ವಶನ್ ಕೂಡ ಕೊಟ್ಟಿರ್ತಾರೆ. ಬಿ, ಹೂ ಡಿಡ್ ದ ಸ್ಪೀಕರ್ ರಿಕ್ವೆಸ್ಟ್ ಟು ಹೆಲ್ಪ್, ಯಾರು? ಮೋಟರಿಸ್ಟು ಅಥವಾ ಡ್ರೈವರ್ ಇರ್ತಾರಲ್ಲ ಅವರು. ಇನ್ನು ಹೌ ಡಿಡ್ ದೇ ರೆಸ್ಪಾಂಡು? ಆನ್ಸರು ನೋ ಸ್ಟಾಪ್ಡ್ ಟು ಹೆಲ್ಪ್. ಇನ್ನು 28 ಶಾಲ್ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್ಸ್, ಹೂ ಸೇಡ್ ದ ಅಬೋ ವರ್ಡ್ಸ್. ಆನ್ಸರು ಕೊಲಂಬಸ್ಸು. ಹೂ ಡಸ್ ಸಿಂಪಲ್ ಮೆನ್ ರೆಫರ್ ಟು ಸಿ ಎ ಮೆನ್. ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ವೆನ್ ಜಾನ್ ಫೆಟಿನೋ ಸೇಡ್ ದೇ ಆರ್ ಸಿಂಪಲ್ ಮೆನ್. ಇನ್ 29 ಯು ವಾಂಟ್ ಟು ಡೂ ದಿಸ್ ಬ್ಯಾಡ್ಲಿ, ಡೋಂಟ್ ಯು? ಯು ವಾಂಟ್ ಟು ಡೂ ದಿಸ್ ಬ್ಯಾಡ್ಲಿ, ಡೋಂಟ್ ಯು? ಹೂ ಡಸ್ ಯು ರೆಫರ್ ಟು? ಸತೀಶ್ ಗುಜ್ರಾಲ್. whom was this asked to? Satish Gujral. What made the speaker ask? Satish is interested in fainting when his discouragement. Next 30 daylight will be on the switch and winter under lock. ನೀವು ಅನ್ಕೊಂಡಿರ್ತೀರ ಕೇವಲ ಎಕ್ಸ್ಟ್ರಾಕ್ಟು RC ಕ್ವಶನ್ಸು ಪೊಯಿಟ್ರಿ ಮೇಲೆ ಬರ್ತವೆ, ಪೊಯಿಟ್ರಿ ಎಲ್ಲ ನಿಮಗೆ ಪಾಠಗಳ ಮೇಲೆ ಬರ್ತಾವೆ ಅಂತ ಅನ್ಕೊಂಡಿರ್ತಾರೆ. ಸೊ ಆ ರೀತಿ ಇಲ್ಲ, ನಿಮಗೆ ಪೊಯಮನ್ನು ಕೇಳ್ಬೋದು. ಓಕೆ, ಪೊಯಮನ್ನು ಕೂಡ ನಿಮಗೆ ಕ್ವಶನ್ ಕೇಳ್ತಾರೆ, ನೋಡ್ಕೊಳ್ಳಿ ಚೆನ್ನಾಗಿ. ವಾಟ್ ಡಸ್ ವಿಂಟರ್ ಅಂಡರ್ ಲಾಕ್ ಮೀನ್? ನೋ ಚೇಂಜ್ ಇನ್ ಸೀಸನ್ಸ್. ವೇರ್ ವುಡ್ ದ ಅಬೋ ಫೆನೋಮಿಯನ್ ಹ್ಯಾಪನ್ ಇನ್ ಸ್ಪೇಸ್? ವೆನ್ ಡಸ್ ದ ಸ್ಪೀಕರ್ ಸೇ ದಿಸ್? ವೆನ್ he is ready to go to outer space next morning. ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇದೆಲ್ಲ ಅಲ್ಲಿಂದ ಕೇಳಿದರೆ. ಇನ್ನು 3 ಮಾರ್ಕ್ಸು. ಒಂದು ಪ್ರೊಫೈಲ್ ರೇಟಿಂಗ್ ಇರ್ತದೆ. ಗಿವನ್ ಬಿಲೋ ಇಸ್ ಎ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ಕ್ಲೂಸ್. ಪ್ರೊಫೈಲ್ ರೇಟಿಂಗ್ ಕೊಡ್ತಾರೆ, ಡೀಟೇಲ್ಸ್ ಕೊಟ್ಟಿರ್ತಾರೆ, ಒಬ್ಬ ವ್ಯಕ್ತಿಯ ಡೀಟೇಲ್ಸ್ ಕೊಟ್ಟಿರ್ತಾರೆ, ಅದನ್ನು ಪ್ಯಾರಾಗ್ರಾಫಲ್ಲಿ ಬರೀಬೇಕು. ತುಂಬಾ ಈಸಿ. ನೇಮ್ ಕೊಟ್ಟಿರ್ತಾರೆ, ಏಜ್ ಕೊಟ್ಟಿರ್ತಾರೆ, ಎಜುಕೇಷನ್ನು, ಜಾಬು ಎಲ್ಲ ಕೊಟ್ಟಿರ್ತಾರೆ, ಇದನ್ನು ಪ್ಯಾರಾಗ್ರಾಫಲ್ಲಿ ಬರೀಬೇಕು. ತುಂಬಾ ಈಸಿ. ಸೊ ನಿಮ್ಮ ಸ್ಕೂಲಲ್ಲಿ ಹೇಳಿದ್ರೆ ಅನ್ಕೋತೀನಿ, ಹೇಳಿಲ್ಲ ಅಂದರೆ ಸರ್ಚ್ ಮಾಡಿಟ್ಟು ನೋಡ್ಕೊಳ್ಳಿ ಯೂಟ್ಯೂಬ್ನಲ್ಲಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ಟೋರಿ ಇರ್ತದೆ. ಸ್ಟೋರಿ ಡೆವಲಪಿಂಗು ಒಂದು ಕ್ವಶನ್ ಇರ್ತದೆ 3 ಮಾರ್ಕ್ಸಿಗೆ. ಕ್ಲೂಸ್ ಕೊಟ್ಟಿರ್ತಾರೆ, ಆ ಕ್ಲೂಸ್ನ ಇಟ್ಬಿಟ್ಟು ನೀವು ಸ್ಟೋರಿನ ಬರೀಬೇಕು. ಇಲ್ಲಿ ಸ್ಟೋರಿ ಇದೆ, ಜೊತೆಗೆ ಆನ್ಸರ್ ಕೂಡ ಇದೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟು ಒಂದು ಪಿಕ್ಚರ್ ಕೊಟ್ಟಿರ್ತಾರೆ. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಎನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಇನ್ ಎ ಪ್ಯಾರಾಗ್ರಾಫ್. ಅದು ನೋಡ್ಕೊಂಬಿಟ್ಟು ಅದರ ಚಿತ್ರದಲ್ಲಿ ಏನಿದೆ ಅದನ್ನು ನಿಮ್ಮ ಒಂದು ಓನ್ ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಇಷ್ಟೇ, ತುಂಬಾ ಈಸಿ. ಚಿತ್ರ ನೋಡ್ಕೊಂಬಿಟ್ಟು ಬರೀಬೇಕು. ನೋಡ್ಕೊಳ್ಳಿ ಎಕ್ಸಾಂಪಲ್ಲು. ಸೊ ನಿಮಗೆ ಏನೇ ಬರ್ತದೆ, ಈ ಚಿತ್ರ ನೋಡಿ ಏನೇ ಮಾಡ್ತಿದ್ರೆ ಅಲ್ಲಿ ಚಿತ್ರದಲ್ಲಿ ಅದನ್ನೇ ಬರೀಬೇಕು. ಅರ್ಥ ಆಯ್ತಾ? ಸೊ ಈಗ ಕೊಟ್ಟಿದ್ದೀನಿ ಆನ್ಸರು, ಒಂದು ಎಕ್ಸಾಂಪಲ್ಲು ನೋಡ್ಕೊಳ್ಳಿ. ದಿಸ್ ಇಸ್ ಎನ್
ಇನ್ಫಾರ್ಮೇಟಿವ್ ಪಿಕ್ಚರ್. ಎ ಪಿಕ್ಚರ್ ಈಸ್ ವರ್ತಿಯರ್ ದ್ಯಾನ್ 1000 ವರ್ಡ್ಸ್. ಇನ್ನು ಬರೀಬೇಕು ನೋಡಿ, ಯಾವುದೇ ಬರೀರಿ, ಯಾವ ಚಿತ್ರ ಕೊಟ್ಟಿಲ್ಲ ಅವರು, ಇನ್ನು ಬರೀರಿ. ಎ ಪಿಕ್ಚರ್ ಈಸ್ ವರ್ತರ್ ದ್ಯಾನ್ 1000 ವರ್ಡ್ಸ್. ದಿಸ್ ಪಿಕ್ಚರ್ ಈಸ್ ಅಬೌಟ್ ಎ ವಿಲೇಜ್ where there are vendors, they are selling vegetables, there are people, they are purchasing vegetables, village fairs are common once in a week. ನಂತರ ನೀವೇನಾದರೂ ಫಿಸಿಕಲಿ ಅಲ್ಟರ್ನೇಟಿವ್ ಕ್ವಶನ್ ಇರ್ತದೆ ನಿಮಗೆ. ವಿಸುವಲಿ ಇಂಪೇರ್ಡ್ ಸ್ಟೂಡೆಂಟ್ಸ್ ಆಗಿದ್ದರೆ, ವಿಸುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಈ ಒಂದು ಕ್ವಶನ್ ಅಟೆಂಡ್ ಮಾಡ್ಬೋದು. ಓಕೆ, ಸೊ ನಾರ್ಮಲ್ ಇದ್ದವರಿಗೆ ಇದು ಕ್ವಶನ್ ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಅವಕಾಶ ಇರೋದಿಲ್ಲ, ನೀವು ಚಿತ್ರ ನೋಡಿಬಿಟ್ಟು ಬರೀಬೇಕು. ಏನಾದರೂ ನಿಮಗೆ ವಿಸುವಲಿ ಇಂಪೇರ್ಡ್ ಸ್ಟೂಡೆಂಟ್ಸ್ ಆಗಿದ್ದರೆ ಇದನ್ನ ಬರೀಬೇಕು. ಓಕೆ, ನೆಕ್ಸ್ಟು ಕೋಡ್ ಫ್ರಮ್ ಮೆಮರಿ ಪಿಕ್ಸ್ ಕೇಳ್ತಾರೆ. ಸೊ 4 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಸೊ ಈ ವರ್ಷ ನಾವು ಗೆಸ್ ಮಾಡೋಕ್ಕಾಗ್ತಿಲ್ಲ. ಪ್ರತಿ ವರ್ಷ ಕ್ವಾಲಿಟಿ ಆಫ್ ಮರ್ಚಿನೇ ಕೊಡ್ತಾಯಿದ್ರು. ಸೊ ಅದನ್ನೇ ಕೊಡ್ಬೋದು, ಅಥವಾ ದ ಬ್ಲೈಂಡ್ ಬೈ ನೋಡ್ಕೊಳ್ಳಿ. ಓಕೆ, ದ ಸಾಂಗ್ ಆಫ್ ಇಂಡಿಯಾ ಅದನ್ನು ಕೂಡ ಕೊಡ್ಬೋದು. ಓಕೆ, 4 ಮಾರ್ಕ್ಸ್ ನೋಡ್ಕೊಳ್ಳಿ, ಅಲ್ಲಿ ಯಾರು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸೊ ಅಷ್ಟನ್ನ ಚೆನ್ನಾಗಿ ಓದ್ಕೊಳ್ಳಿ. ಅಲ್ಲಿ ಯಾವ ಪೊಯಮ್ ಕೊಟ್ಟಿದ್ದಾರೆ ಅವನು ಮೊದಲು ಓದ್ಕೊಳ್ಳಿ. ಹೆಚ್ಚಾಗಿ 4 ಮಾದರಿ ಪ್ರಶ್ನೆ ಪತ್ರಿಕೆ 4 ಮಾರ್ಕ್ ಕ್ವಶನ್ ಮೇಲೆ ಕೊಡ್ತಾರೆ. ಓಕೆ, ಸೊ 4 ಮಾರ್ಕ್ಸಿಗೆ ಕೊಡ್ಬೋದು, ನೋಡ್ಕೊಳ್ಳಿ. ಕೊಡ್ತಾರೆ 4 ಮಾರ್ಕ್ಸಿಗೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ 4 ಮಾರ್ಕ್ಸ್ಗೆ. ಟೋಟಲಾಗಿ ಕೆಳಗಡೆ 2 ಕ್ವಶನ್ ಇರ್ತವೆ. ಪ್ಯಾರಾ ಓದ್ಕೊಂಡ್ಬಿಟ್ಟು ಆನ್ಸರ್ ಮಾಡುವಂಥ ಕ್ವಶನ್ಗಳು. ಇದನ್ನು ಕೂಡ ಎಲ್ಲರೂ ಬರೀಬೋದು, ತುಂಬಾ ಈಸಿ ಪ್ರಶ್ನೆಗಳು ಇರ್ತವೆ, ನೋಡ್ಕೊಳ್ಳಿ. ಓಕೆ, ಆನ್ಸರ್ ಇದೆ, ವಿಡಿಯೋನ ಪಾಸ್ ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸ್ ಈಚ್. ಓಕೆ, 4 ಮಾರ್ಕ್ಸಿಗೆ ಕ್ವಶನ್ ಇರ್ತದೆ ಒಂದು. ಓಕೆ, ಆನ್ಸರ್ ದ ಫಾಲೋಯಿಂಗ್ ಸೆಂಟೆನ್ಸು. ಇಲ್ಲಿ ನಿಮಗೆ 3 ಚಾಯ್ಸ್ ಕೊಡ್ತಾರೆ, ಅರ್ಥ ಆಯ್ತಾ? ಆ 3ರಲ್ಲಿ ಒಂದನ್ನು ಬರೀಬೇಕು. ಸೊ 3 ಅಥವಾ 4 ಕೊಡ್ತಾರೆ. ಸೊ ಹೆಚ್ಚಾಗಿ 3 ಕೊಡ್ತಾರೆ. ಓಕೆ, 3 ಕೊಡ್ತಾರೆ. ಅದರಲ್ಲಿ ಒಂದು ಗ್ರ್ಯಾಂಡ್ ಕ್ಲೈಮ್ಸ್ ಟ್ರೀಯಿಂದ ಬರ್ತದೆ. ಓಕೆ, ಅದು ಯಾವ ಬೇಕಾದ ಕ್ವಶನ್ ಕೊಡ್ಬೋದು, ಒಂದು ಬಂದೇ ಬರ್ತದೆ. ಸಮೀರ್ ನೋಡ್ಕೊಂಬಿಡಿ ಸಾಕು. ಸಮೀರ್ ಬರ್ಕೊಂಡ್ರೆ ನಿಮಗೆ ಯಾವ ಕ್ವಶನ್ ಕೂಡ ಅಟೆಂಡ್ ಮಾಡ್ಬೋದು. ನಂತರ ನಿಮಗೆ ದ ಸಾಂಗ್ ಆಫ್ ಇಂಡಿಯಾ ಅಂತ ಕ್ವಶನ್ ಬರ್ತದೆ. ಒಂದು ಕ್ವಶನ್ ಬರ್ತದೆ. ಅದಾದ ಥರ ಒಂದು ನಿಮಗೆ ಸೊ ಇನ್ನೊಂದು ಕ್ವಶನ್ ಕೇಳ್ತಾರೆ, ದ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅಂತ ಕೇಳ್ತಾರೆ. ಈ 3 ಮೇಲೆ ಕೇಳ್ತಾರೆ. ಓಕೆ, ಯಾವುದು? ದ ಗ್ರ್ಯಾಂಡ್ ಕ್ಲೈಮ್ಸ್ ಟ್ರೀ, ದ ಸಾಂಗ್ ಆಫ್ ಇಂಡಿಯಾ, ಇನ್ನು ದ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ಸೊ ಇದು ಗ್ಯಾರಂಟಿ ಇಲ್ಲ. ನಿಮಗೆ ಗ್ಯಾರಂಟಿ ಇರೋದು ಯಾವುದು? ದ ಗ್ರ್ಯಾಂಡ್ ಕ್ಲೈಮ್ಸ್ ಟ್ರೀ, ದ ಸಾಂಗ್ ಆಫ್ ಇಂಡಿಯಾ. ಇದರಲ್ಲಿ ಬಂದೇ ಬರ್ತವೆ ಕ್ವಶನ್ಗಳು, ಚೆನ್ನಾಗಿ ನೋಡ್ಕೊಳ್ಳಿ. ಕ್ವಶನ್ ಬೇರೆ ಬೇರೆ ಕೇಳ್ತಾರೆ. ಸೊ ವಿತ್ ಕ್ವಶನ್ಸ್ ಆನ್ಸರ್ ಕೊಟ್ಟಿದ್ದೀನಿ, ವಿಡಿಯೋ ಪಾಲ್ಸ್ ನೋಡ್ಕೊಳ್ಳಿ. ಸೊ ಇನ್ನೂ ಒಂದು ಕ್ವಶನ್ ನೋಡ್ಕೊಳ್ಳಿ ಅಂದರೆ ನೋಡ್ಕೊಳ್ಳಿ. ಮಾಲ್ ಕ್ವಶನ್ ಒಂದು ಕ್ಯಾನ್ಸಲ್ ಹಾಕಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಸೊ 3, 4 ಇದಾದಮೇಲೆ ಹಾಕಿರ್ತೀನಿ. ಓಕೆ, ನೆಕ್ಸ್ಟು ಲಾಸ್ಟು ರೈಟ್ ಎನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಟಾಪಿಕ್ಸು. ಎಸ್ಸೆ ಕೊಡ್ತಾರೆ ಒಂದು. ಸೊ ಟಾಪಿಕ್ಸ್ ಕೊಡ್ತಾರೆ, ಅದರಲ್ಲಿ ನಿಮಗೆ ಯಾವ್ದು ಬರ್ತದೆ ಒಂದನ್ನು ಬರೀಬೇಕು. 4 ಮಾರ್ಕ್ಸ್ ಇರ್ತದೆ. ಗ್ಲೋಬಲ್ ವಾರ್ಮಿಂಗು ಇಂಪಾರ್ಟೆಂಟು. ಸೊ ವಿಡಿಯೋನ ಪಾಸ್ ಬಿಟ್ಟು ಆನ್ಸರ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟು ಏರ್ ಪೊಲ್ಯೂಷನ್ ಪಿಕ್ಸ್ ಕೇಳ್ತಾರೆ. ಒಂದು ಪೊಲ್ಯೂಷನ್ ಮೇಲೆ ಕ್ವಶನ್ ಬಂದೇ ಬರ್ತದೆ. ಏರು, ವಾಟರು, ಸಾಯಿಲು, ಒಟ್ಟಿನಲ್ಲಿ ಯಾವುದೇ ಒಂದು ಪೊಲ್ಯೂಷನ್ ಬಂದೇ ಬರ್ತದೆ, ಪಿಕ್ಸು ಬಂದೇ ಬರ್ತದೆ. ಡೋಂಟ್ ವರಿ, ನೋಡ್ಕೊಳ್ಳಿ ಚೆನ್ನಾಗಿ. ಸೊ ನೆಕ್ಸ್ಟು ಮತ್ತು ಸೇವ್ ಟ್ರೀಸು, ಸೇವ್ ಅರ್ತು, ಇದು ಕೂಡ ಇಂಪಾರ್ಟೆಂಟು, ಕೇಳ್ಬೋದು, ನೋಡ್ಕೊಳ್ಳಿ. ಸೊ ಈ 3ರಲ್ಲಿ ಒಂದನ್ನು ಬರೀಬೇಕು ನೀವು. ಇದು ಜಸ್ಟ್ ಎಕ್ಸಾಂಪಲ್ ಮಾತ್ರ, ಇದೇ ಬರ್ತಾ ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ಪೊಲ್ಯೂಷನ್ ಮೇಲೆ ಮುಂದೆ ಲಾಸ್ಟ್ ಕ್ವಶನು ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಪಿಕ್ಸ್ ಕೇಳಿಕಂತ ಕೇಳೋ ಪ್ರಶ್ನೆ ಇದು. ಲೆಟರು 5 ಮಾರ್ಕ್ಸ್ ಇದೇ ಇರ್ತದೆ. ಒಂದು ನಿಮಗೆ ಯಾವ್ದು ಕೊಡ್ತಾರೆ? ಪರ್ಸ್ನಲ್ ಕೊಡ್ಬೋದು, ಅಫಿಷಿಯಲ್ ಕೊಡ್ಬೋದು. ಓಕೆ, ಪರ್ಸ್ನಲ್ ಕೊಡ್ಬೋದು, ಅಫಿಷಿಯಲ್ ಕೊಡ್ಬೋದು. ಕೆಲಸ 2 ಕೂಡ ಕೊಡ್ತಾರೆ. 38 ಇಮ್ಯಾಜಿನ್ ಯುವರ್ ಅಮಿತ್ ಆರ್ ಆರ್ತಿ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಆಫ್ GHS ಬ್ಯಾಂಗ್ಳೂರ್. ರೈಟ್ ಲೆಟರ್ ಟು ಯುವರ್ ಫ್ರೆಂಡ್ ಆಸ್ಕಿಂಗ್ ಹಿಮ್ ಆರ್ ಹೇರ್ ಟು ವಿಸಿಟ್ ಯುವರ್ ಪ್ಲೇಸ್ ಡ್ಯೂರಿಂಗ್ ದ ವೆಕೇಷನ್. ಸೊ ಇದು ಪ್ರೈವೇಟು, ಪರ್ಸ್ನಲ್ ಲೆಟರ್. ಇದು ಫ್ರಾಮ್ ಅವ್ರು ಕೊಟ್ಟಿರ್ತಾರೆ ಅಡ್ರೆಸ್ಸು. ಫ್ರಾಮ್ ಟು ಅಡ್ರೆಸ್ ಅವರು ಕೊಟ್ಟಿರ್ತಾರೆ. ನೀವು ಜಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರೀಬೇಕು ಅಷ್ಟೇ. ಫ್ರಾಮ್ ಹಾಕಬೇಕು, ಆರ್ತಿ 10th ಸ್ಟ್ಯಾಂಡರ್ಡು GHS ಬೆಂಗಳೂರು, ಡೇಟ್ ಹಾಕಬೇಕು, ಡಿಯರ್ ಫ್ರೆಂಡು, ಆಮೇಲೆ ಬಾಡಿ ಆಫ್ ದ ಲೆಟರ್ ಬರೀಬೇಕು. ಇದು ತುಂಬಾ ಅವಶ್ಯಕತೆ ಇಲ್ಲ. ಒಂದು 5 to 6 ಲೈನ್ ಬರೀದ್ರೆ ಸಾಕು. ಓಕೆ, 5 to 6 ಲೈನು ನಿಮ್ಗೆ ಬರ್ತಿದ್ರೆ ಹೆಚ್ಚಿಗೆ ಬರೀರಿ. ಒಟ್ಟಿನಲ್ಲಿ ಒಂದು ಪೇಜಲ್ಲಿ ಮುಗಿಬೇಕು. ನೆಕ್ಸ್ಟು ಯುವರ್ ಲಿವ್ಲಿ ಫ್ರೆಂಡ್ ಆರ್ತಿ 2 ಅಂತ ಹಾಕಿಬಿಟ್ಟು ಬರೀಬೇಕು. ಇನ್ನು 6 ಕ್ವಶನ್ ಒಂದು ಅಫಿಷಿಯಲ್ ಕೊಟ್ಟಿರ್ತಾರೆ, ಇನ್ನೊಂದು ಅಫಿಷಿಯಲ್ ಕೊಟ್ಟಿರ್ತಾರೆ, 2 ಕೂಡ ಕೊಟ್ಟಿರ್ತಾರೆ. ನಿಮಗೆ ಯಾವ ಬರ್ತದೆ ಒಂದನ್ನು ಬರೀಬೇಕು. ರೈಟ್ ಲೆಟರ್ ಟು ಯುವರ್ ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ ಹಿಮ್ ಆರ್ ಹೇರ್ ಟು ಇಶ್ಯೂ ಯುವರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಅಂದರೆ TC ಇಸ್ಕೊಳ್ಳುವಂಥದ್ದು. ಗಿವ್ ರೀಸನ್ ಕೊಟ್ಬಿಟ್ಟು TC ಬೇಬಿಟ್ಟು ಪತ್ರವನ್ನು ಬರೆಯುವಂಥದ್ದು, ಆಫೀಸಿಯಲ್ ಲೆಟರು. ಸೊ ಫ್ರಾಮು, ಅಡ್ರೆಸ್ ಸೇಮು, ಅಥವಾ ನಿಮಗೆ ಓನಾಗಿ ಕೂಡ ಕೊಟ್ಟಿರ್ತಾರೆ ಅವಕಾಶ. ಓಕೆ, ಓನಾಗಿ ಕೂಡ ಹೆಸರನ್ನು ಬರೀಬೋದು. ಫ್ರಾಮು ಆರ್ತಿ 10th ಸ್ಟ್ಯಾಂಡರ್ಡು GHS ಬೆಂಗಳೂರು, ಡೇಟು ಟು ದ ಹೆಡ್ ಮಾಸ್ಟರ್ GHS ಬೆಂಗಳೂರು, ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟ್ ಟು ರಿಕ್ವೆಸ್ಟಿಂಗ್ ಫಾರ್ TC. ಅಥವಾ ಕಂಪ್ಲೀಟಾಗಿ ಬರೀರಿಲ್ಲ, ಅರ್ಥ ಆಯ್ತಾ? ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಕಂಪ್ಲೀಟಾಗಿ ಬರೀರಿ, ಅಥವಾ TC ಅಂತ ಶಾರ್ಟ್ ಫಾರ್ಮ್ ಕೂಡ ಬರೀಬೋದು. ಸೊ ಬಾಡಿ ಆಫ್ ದ ಲೆಟರ್ ನೋಡ್ಕೊಳ್ಳಿ, ತುಂಬಾ ಈಸಿ ಇರ್ತದೆ, ನೋಡ್ಕೊಳ್ಳಿ. ನಂತರ ಥ್ಯಾಂಕ್ ಯು ಯುವರ್ ಫೇತ್ಫುಲ್ಲಿ ಆರ್ತಿ. ಸೊ ಎಷ್ಟು ಒಂದು ಪ್ರಶ್ನೆ ಪತ್ರಿಕೆ. ಓಕೆ, ಸೊ ಇಲ್ಲಿಗೆ ಎಂಡ್ ಆಗ್ತದೆ. ಈಗ ಅಲ್ಲಿ ಚಾನಲ್ ನಿಮಗೆ ಮಾಲ್ಕ್ಷರ್ ಒಂದು ಹಾಕಿರ್ತೀನಿ. ಜಸ್ಟ್ ಇಂಗ್ಲೀಷ್ ಮಾತ್ರ ಅಲ್ಲ, ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಹಾಕಿರ್ತೀನಿ. ಜಸ್ಟು ಚಾನಲ್ ವಿಸಿಟ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಅಥವಾ ಪ್ಲೇಲಿಸ್ಟ್ ಇದು ಒಂದು
SLC ಪ್ಲೇಲಿಸ್ಟ್ ಇದೆ, ಅಲ್ಲಿ ಕೂಡ ನೋಡ್ಕೋಬೋದು. ಸೊ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರು ಕೂಡ ಶೇರ್ ಮಾಡಿಬಿಟ್ಟು ಹೇಳಿ, ಅವ್ರು ಕೂಡ ಹೆಲ್ಪ್ ಮಾಡಿ. ಕಮೆಂಟ್ ಕೂಡ ಮಾಡಿ ನಿಮಗೆ ಯಾವ ವಿಷಯಗಳು ಬೇಕು ಅಂತ. ಸೊ ಹೆಲ್ಪ್ ಆಯ್ತು ವಿಡಿಯೋ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.